ಹಾಯ್ ಫ್ರೆಂಡ್ಸ್, ಇವತ್ತು ಸಿಟಿಸನ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಸಿಟಿಸನ್ಶಿಪ್ ಇಟ್ ರೆಫರ್ಸ್ ಟು ದ ಲೀಗಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ ಆಸ್ ಎ ರೆಕಗ್ನೈಸ್ಡ್ ಮೆಂಬರ್ ಆಫ್ ಅ ಸಾವರಿನ್ ಸ್ಟೇಟ್ ಆ್ಯಂಡ್ ಗ್ರಾಂಟಿಂಗ್ ದೆಮ್ ಸರ್ಟೈನ್ ರೈಟ್ಸ್. ಸರ್ಟೈನ್ ರೈಟ್ಸ್ನ ಅವರಿಗೆ ಗ್ರ್ಯಾಂಟ್ ಮಾಡುತ್ತೆ ಆ್ಯಂಡ್ ರಿಕ್ವೈರಿಂಗ್ ದೆಮ್ ಟು ಫುಲ್ಫಿಲ್ ಸ್ಪೆಸಿಫಿಕ್ ಡ್ಯೂಟೀಸ್ ಆ್ಯಂಡ್ ಅವರು ಸ್ಪೆಸಿಫಿಕ್ ಡ್ಯೂಟೀಸ್ನ ಫುಲ್ಫಿಲ್ ಮಾಡಬೇಕು. ಓಕೆ, ಇನ್ ಇಂಡಿಯಾ ಸಿಟಿಸನ್ಶಿಪ್ ಇಸ್ ಗವರ್ನ್ಡ್ ಬೈ ಆರ್ಟಿಕಲ್ 5 ಇಂದ 11 ವರೆಗೂ ಸಿಟಿಸನ್ಶಿಪ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಸಿಟಿಸನ್ಶಿಪ್ ಇದೆ ಹೇಳುತ್ತೆ. ಸಿಟಿಸನ್ಶಿಪ್ ಬಗ್ಗೆ ಆರ್ಟಿಕಲ್ 5 to 11 ಎಕ್ಸ್ಪ್ಲೈನ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದ ಸಿಟಿಸನ್ಶಿಪ್ ಆ್ಯಕ್ಟ್ 1955. ಅಂದರೆ ಏನು ಸಿಟಿಸನ್ಶಿಪ್ ಇದೆಲ್ಲ ಅದು ಸಿಟಿಸನ್ಶಿಪ್ ಆ್ಯಕ್ಟ್ 1955 ಅಲ್ಲಿ ರೆಗ್ಯುಲೇಟ್ ಆಗುತ್ತೆ. ಆ್ಯಂಡ್ ಈ ಒಂದು ಆ್ಯಕ್ಟ್ ಬಂದು ಸುಮಾರು ಸಲ ಅಮೆಂಡ್ಮೆಂಟ್ ಕೂಡ ಆಗಿದೆ. ಓಕೆ, ಏನು ಪ್ರಾವಿಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಅಂದರೆ ಆರ್ಟಿಕಲ್ 5 ಏನು ಹೇಳುತ್ತೆ ಅಂದರೆ ಸಿಟಿಸನ್ಶಿಪ್ ಆಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಅ ಪರ್ಸನ್ ವಾಸ್ ಡೀಮ್ಡ್ ಅ ಸಿಟಿಸನ್ಶಿಪ್ ಇಫ್ ದೇ ವರ್ ಬಾರ್ನ್ ಇನ್ ಇಂಡಿಯಾ, had either of their parents born in India, had been an ordinary resident of India for at least 5 years immediately before the commencement of the constitution, that is ಜನವರಿ 26, 1950 ಒಳಗಡೆ. ಓಕೆ, ಆರ್ಟಿಕಲ್ 6 ಏನು ಹೇಳುತ್ತೆ, ಸಿಟಿಸನ್ಶಿಪ್ ಆಫ್ ಪರ್ಸನ್ಸ್ ಮೈಗ್ರೇಟಿಂಗ್ ಫ್ರಮ್ ಪಾಕಿಸ್ತಾನ್ ಟು ಇಂಡಿಯಾ. ಯಾರು ಪಾಕಿಸ್ತಾನಿಂದ ಇಂಡಿಯಾಗೆ ಮೈಗ್ರೇಟ್ ಆದ್ರಲ್ಲ ಅವರು. Individuals who migrated before July 19, 1948 ಅದ್ರ ಒಳಗಡೆ ಯಾರು ಮೈಗ್ರೇಟ್ ಆಗಿರ್ತಾರೆ they were automatically granted citizenship. Okay, those who migrated after this date has to register. ಅದಕ್ಕೆ ಆದಮೇಲೆ ಮೈಗ್ರೇಟ್ ಆಗಿರ್ತಕ್ಕಂಥವ್ರು they has to register. Okay, ನೆಕ್ಸ್ಟ್ ಆರ್ಟಿಕಲ್ 7 ಏನು ಹೇಳುತ್ತೆ, ಸಿಟಿಸನ್ಶಿಪ್ ಆಫ್ ಪರ್ಸನ್ಸ್ ಮೈಗ್ರೇಟಿಂಗ್ ಟು ಪಾಕಿಸ್ತಾನ್ ಬಟ್ ಲೇಟರ್ ರಿಟರ್ನಿಂಗ್ ಟು ಇಂಡಿಯಾ. ಫಸ್ಟ್ ಹೋಗಿರ್ತಾರೆ ಪಾಕಿಸ್ತಾನ್ಗೆ, ಅದಾದ್ಮೇಲೆ ಇಂಡಿಯಾಗೆ ರಿಟರ್ನ್ ಆಗ್ತಾರೆ. ಆ ಒಂದು ಅವ್ರಿಗೂ ಕೂಡ ಸಿಟಿಸನ್ಶಿಪ್ ಅಂಡರ್ ಆರ್ಟಿಕಲ್ 7 ಸಿಟಿಸನ್ಶಿಪ್ ಸಿಗುತ್ತೆ ಅಂತ ಹೇಳ್ತಾರೆ. ಅಂಡರ್ ಆರ್ಟಿಕಲ್ 8 ಸಿಟಿಸನ್ಶಿಪ್ ಆಫ್ ಇಂಡಿಯನ್ಸ್ ರಿಸೈಡಿಂಗ್ ಅಬ್ರಾಡ್ ಅಲ್ಲಿ ಸೆಟ್ಲ್ ಆದ್ರವರು ದೇರ್ ಈಸ್ ಸಮ್ ಏನು ಮ್ಯಾಂಡೇಟರೀಸ್. ಆರ್ಟಿಕಲ್ 9 ಏನ್ ಹೇಳುತ್ತೆ, ಟರ್ಮಿನೇಷನ್ ಆಫ್ ಸಿಟಿಸನ್ಶಿಪ್ ನ ಟರ್ಮಿನೇಟ್ ಹೇಗೆ ಮಾಡೋದು ಅನ್ನೋದು ಆರ್ಟಿಕಲ್ 9 ಹೇಳುತ್ತೆ. ಆರ್ಟಿಕಲ್ 10 ಏನ್ ಹೇಳುತ್ತೆ ಅಂದ್ರೆ ಕಂಟಿನ್ಯೂಯನ್ಸ್ ಆಫ್ ರೈಟ್ಸ್ ಆಫ್ ಸಿಟಿಸನ್ಶಿಪ್ ಹೇಗೆ ಕಂಟಿನ್ಯೂಯೇಷನ್ ಆಗುತ್ತೆ. ಆರ್ಟಿಕಲ್ 11 ಪವರ್ ಆಫ್ ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ಸಿಟಿಸನ್ಶಿಪ್. ಆರ್ಟಿಕಲ್ 11 ಏನ್ ಹೇಳುತ್ತೆ, ಪಾರ್ಲಿಮೆಂಟ್ ಯಾವ ರೀತಿ ಸಿಟಿಸನ್ಶಿಪ್ ನ ರೆಗ್ಯುಲೇಟ್ ಮಾಡೋಕೆ ಪವರ್ ಇದೆ ಅಂತ ಆರ್ಟಿಕಲ್ 11 ಹೇಳುತ್ತೆ. ಓಕೆ, ನೆಕ್ಸ್ಟ್ ಮೋಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್. ಸಿಟಿಸನ್ಶಿಪ್ ನ ಅಕ್ವೈರ್ ಮಾಡೋದಕ್ಕೆ ಯಾವ್ಯಾವ ಮೋಡ್ಸ್ ಇದೆ, ಯಾವ್ಯಾವ ರೀತಿ ಅಕ್ವೈರ್ ಮಾಡಬಹುದು ಅಂಡರ್ ಅಮೆಂಡ್ಮೆಂಟ್ ಆಕ್ಟ್ ಸಿಟಿಸನ್ಶಿಪ್ ಆಕ್ಟ್ 1955 ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಬೈ ಬರ್ತ್, ಸೆಕೆಂಡ್ ಬೈ ಡಿಸೆಂಟ್, ಥರ್ಡ್ ಒನ್ ಬೈ ರಿಜಿಸ್ಟ್ರೇಷನ್, ಫೋರ್ತ್ ಒನ್ ಬೈ ನ್ಯಾಚುರಲೈಸೇಷನ್, ಫಿಫ್ತ್ ಒನ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಓಕೆ, ಬೈ ಬರ್ತ್ ಏನ್ ಬೈ ಬರ್ತ್ ಹೇಗೆ, ಅ ಪರ್ಸನ್ ಬಾರ್ನ್ ಇನ್ ಇಂಡಿಯಾ ಈಸ್ ಅ ಸಿಟಿಸನ್. ಹುಟ್ಟಿದ್ರೆ ಸಿಟಿಸನ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಬೇಸ್ಡ್ ಆನ್ ದೇರ್ ಬರ್ತ್ ಇಯರ್. ಅವನು ಯಾವ ಇಯರ್ ಅಲ್ಲಿ ಹುಟ್ಟಿದಾನೆ ಅನ್ನೋದ್ರ ಮೇಲೆ ದೇ ವಿಲ್ ಡಿಸೈಡ್. ಓಕೆ, ಹಿ ವಿಲ್ ಗೆಟ್ ಸಿಟಿಸನ್ಶಿಪ್. ಬೈ ಡಿಸೆಂಟ್ ಏನು, ಅ ಪರ್ಸನ್ ಬಾರ್ನ್ ಔಟ್ಸೈಡ್ ಇಂಡಿಯಾ ಆಚೆ ಹುಟ್ಟಿರ್ತಾನೆ ಟು ಅನ್ ಇಂಡಿಯನ್ ಪೇರೆಂಟ್ ಕ್ಯಾನ್ ಕ್ಲೈಮ್ ಸಿಟಿಸನ್ಶಿಪ್. ಅಂದ್ರೆ ಇಂಡಿಯನ್ ಪೇರೆಂಟ್ಗೆ ಒಬ್ಬ ಪರ್ಸನ್ ಆಚೆ ಹುಟ್ಟಿರೋನು ಈ ಕ್ಯಾನ್ ಕ್ಲೈಮ್ ಸಿಟಿಸನ್ಶಿಪ್ ಅಂಡರ್ ಸರ್ಟೈನ್ ಕಂಡೀಷನ್ಸ್. ಓಕೆ, ಮತ್ತೆ ಮೂರನೇದು ಬಂದ್ಬಿಟ್ಟು ಬೈ ರಿಜಿಸ್ಟ್ರೇಷನ್. ಸರ್ಟೈನ್ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಆರ್ ಮ್ಯಾರಿಡ್ ಟು ಇಂಡಿಯನ್ ಸಿಟಿಸನ್ ಕ್ಯಾನ್ ರಿಜಿಸ್ಟರ್ ಅನ್ ಇಂಡಿಯನ್ ಫಾರ್ ಇಂಡಿಯನ್ ಸಿಟಿಸನ್ಶಿಪ್. ಇಂಡಿಯನ್ ಸಿಟಿಸನ್ಸ್ ನ ಮದುವೆ ಆಗಿದ್ರೆ ಅಥವಾ ಆರಿಜಿನ್ ಇದ್ರೆ ದೇ ಕ್ಯಾನ್ ರಿಜಿಸ್ಟರ್, ದೇ ಕ್ಯಾನ್ ಗೆಟ್ ಇಂಡಿಯನ್ ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್. ಬೈ ನ್ಯಾಚುರಲೈಸೇಷನ್ ಹೇಗೆ ನ್ಯಾಚುರಲೈಸೇಷನ್, ಫಾರಿನರ್ಸ್ ಹೂ ಹ್ಯಾವ್ ರಿಸೈಡೆಡ್ ಇನ್ ಇಂಡಿಯಾ ಫಾರ್ ಅ ಪ್ರಿಸ್ಕ್ರೈಬ್ಡ್ ಪೀರಿಯಡ್. ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ಅವರು ಇಂಡಿಯಾದಲ್ಲಿ ವಾಸಿಸಿದ್ರೆ ಅಂಡ್ ಫುಲ್ಫಿಲ್ ಅದರ್ ಕಂಡೀಷನ್ಸ್, ಕೆಲವೊಂದು ಕಂಡೀಷನ್ಸ್ ನ ಏನು ಸಿಟಿಸನ್ಶಿಪ್ಗೆ ಅಪ್ಲೈ ಆಗುತ್ತೆ ಅದನ್ನ ಫುಲ್ಫಿಲ್ ಮಾಡಿದ್ರೆ ನ್ಯಾಚುರಲೈಸೇಷನ್ ಅಲ್ಲಿ ದೇ ವಿಲ್ ಗೆಟ್ ದ ಸಿಟಿಸನ್ಶಿಪ್. ಫಿಫ್ತ್ ಒನ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಸಿಟಿಸನ್ಶಿಪ್ ಕ್ಯಾನ್ ಬಿ ಗ್ರಾಂಟೆಡ್ ವೆನ್ ಅ ಫಾರಿನ್ ಟೆರಿಟರಿ ಬಿಕಮ್ಸ್ ಅ ಪಾರ್ಟ್ ಆಫ್ ಇಂಡಿಯಾ. ಬೇರೆ
ಫಾರಿನ್ ಟೆರಿಟರಿ ನಮ್ಮ ಇಂಡಿಯಾ ಪಾರ್ಟ್ ಯಾವಾಗ ಆಗತ್ತೆ ಅವಾಗ ಅಲ್ಲಿರ್ತಕ್ಕಂಥ ಜನಕ್ಕೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸಿಕ್ಕಿಂ 1975 ಸಿಕ್ಕಿಂ ಬೇರೆ ಕಡೆ ಆಯಿತು, ಇಂಡಿಯನ್ ಫಾರಿನ್ ಟೆರಿಟರಿ ಆಗಿತ್ತು. 1975 ಯಾವಾಗ ಇಂಡಿಯಾ ಸಿಕ್ಕಿಂನ ಆಕ್ಯುಪೈ ಮಾಡ್ಕೊಂತು ಅವಾಗ ಸಿಕ್ಕಿಮಲ್ಲಿ ಇದ್ದಂತ ಎಲ್ಲಾ ಜನ ಅವರು ಕೂಡ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಓಕೆ, ಈಗ ನೋಡಿದ್ದು ಅಕ್ವೈರಿಂಗ್. ಓಕೆ, ಲಾಸ್ ಆಫ್ ಸಿಟಿಸನ್ಶಿಪ್ ಅಂಡರ್ ದ ಸಿಟಿಸನ್ಶಿಪ್ ಆಕ್ಟ್ 1955. ಓಕೆ, ಹೇಗೆ ಲಾಸ್ ಮಾಡ್ಕೊಳ್ಳೋದು, ಹೇಗೆ ಲಾಸ್ ಮಾಡ್ಕೊಂತಾನೆ ಒಬ್ಬ ಸಿಟಿಸನ್ಶಿಪ್ ಅಂದ್ರೆ 3 ವೇ ಇರುತ್ತೆ. ಅದು ರೆನನ್ಸಿಯೇಷನ್, ಟರ್ಮಿನೇಷನ್, ಡಿಪ್ರೈವೇಷನ್. ರೆನನ್ಸಿಯೇಷನ್ ಅಂದ್ರೆ ವಾಲಂಟ್ರಿ ಕೊಟ್ಬಿಡೋದು, ವಾಲಂಟ್ರಿ ರಿಲಿಂಕ್ವಿಶ್ಮೆಂಟ್ ಅಂದ್ರೆ ಗಿವ್ ಅಪ್ ಮಾಡ್ಬಿಡೋದು. ಓಕೆ, ಟರ್ಮಿನೇಷನ್ ಅಂದ್ರೆ ಆಟೋಮೆಟಿಕ್ ಲಾಸ್ ಆಫ್ ಸಿಟಿಸನ್ಶಿಪ್ ಅಂದ್ರೆ ಏನಾದ್ರೂ ಬೇರೆ ಕಂಟ್ರಿ ಸಿಟಿಸನ್ಶಿಪ್ ಒಬ್ಬ ಮನುಷ್ಯ ಇಂಡಿಯನ್ ಸಿಟಿಸನ್ ಅಕ್ವೈರ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕಲಿ ಅದು ಟರ್ಮಿನೇಟ್ ಆಗ್ಬಿಡುತ್ತೆ. ಡಿಪ್ರೈವೇಷನ್ ಅಂದ್ರೆ ಒಬ್ಬ ಸಿಟಿಸನ್ಶಿಪ್ ನ ತಾವಿಂದ ಗವರ್ನಮೆಂಟ್ ರಿವೋಕ್ ಮಾಡಿದ್ರೆ, ಏನಕ್ಕೆ, ಏನೋ ಫ್ರಾಡ್ ಅಥವಾ ಬೇರೆ ಏನೋ ಇಲಿಗಲ್ ಆಕ್ಟಿವಿಟೀಸ್, ಅದು ಡಿಸ್ಲಾಯಲ್ಟಿ ಈ ತರ ಎಲ್ಲ ಇದ್ದಾಗ ಈಗ ಗವರ್ನಮೆಂಟ್ನೇ ಸರ್ಕಾರನೇ ರಿವೋಕ್ ಮಾಡಿದ್ರೆ ಬೈ ಡಿಪ್ರೈವೇಷನ್ he will lose his citizenship. ಓಕೆ, ಈಗ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಯಾವ್ದಾಗಿದೆ? ಫಸ್ಟ್ ಆಗಿದ್ದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 1955. ಓಕೆ, ಅದಾದ್ಮೇಲೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ದಿಸ್ ಆಕ್ಟ್ ಅಲೋಸ್ ಫಾಸ್ಟ್ ಟ್ರ್ಯಾಕ್ ಸಿಟಿಸನ್ಶಿಪ್ ಫಾರ್ ನಾನ್ ಮುಸ್ಲಿಂ ರಿಲಿಜಿಯಸ್ ಮೈನಾರಿಟೀಸ್. ಯಾವ ಮುಸ್ಲಿಂ ಅಲ್ಲದೆ ಇರ್ತಕ್ಕಂಥ ರಿಲಿಜಿಯಸ್ ಮೈನಾರಿಟೀಸ್ ಇದೆ ಅವರು ಅಂದ್ರೆ ಹಿಂದೂಸ್, ಸಿಖ್ಸ್, ಬುದ್ಧಿಸ್ಟ್, ಜೈನ್ಸ್, ಪಾರ್ಸಿಸ್, ಕ್ರಿಶ್ಚಿಯನ್ಸ್ ಫ್ರಮ್ ಅಫ್ಘಾನಿಸ್ತಾನಿಂದ, ಪಾಕಿಸ್ತಾನಿಂದ, ಬಾಂಗ್ಲಾದೇಶಿಂದ ಯಾರು ಇಂಡಿಯಾಕ್ಕೆ ಡಿಸೆಂಬರ್ 31, 2014 ಮುಂಚೆ ಬಂದಿರ್ತಾರೆ ಅಂದ್ರೆ ಒಂದು ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಅವರು ದೇ ಕ್ಯಾನ್ ಗೆಟ್ ಸಿಟಿಸನ್ಶಿಪ್ ಅಂತ 2019 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಹೇಳುತ್ತೆ. ಓಕೆ, ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್ ಇನ್ ಇಂಡಿಯಾ. ಏನ್ ರೈಟ್ಸ್ ಇದೆ ಸಿಟಿಸನ್ಶಿಪ್ ಪಡ್ಕೊಂಡಿರೋರಿಗೆ? ಏನೇನ್ ರೈಟ್ಸ್ ಇದೆ ಇಂಡಿಯಾದಲ್ಲಿ ಅಂದ್ರೆ, ಒಂದು ರೈಟ್ ಟು ವೋಟ್ ಮಾಡಬಹುದು, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್ ನ ಹೋಲ್ಡ್ ಮಾಡಬಹುದು, ಪ್ರೊಟೆಕ್ಷನ್ ಅಂಡರ್ ಇಂಡಿಯನ್ ಲಾಸ್ ಕೆಳಗಡೆ ಪ್ರೊಟೆಕ್ಟ್ ಆಗಿರ್ತಾರೆ, ಆಕ್ಸೆಸ್ ಟು ಫಂಡಮೆಂಟಲ್ ರೈಟ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್, ಅವನ ಫಂಡಮೆಂಟಲ್ ರೈಟ್ ನ ಆಕ್ಸೆಸ್ ಮಾಡ್ಕೋಬಹುದು. ಡ್ಯೂಟೀಸ್ ಏನಿರುತ್ತೆ? ಒಬೇಯಿಂಗ್ ದ ಲಾಸ್ ಆಫ್ ದ ಕಂಟ್ರಿಲಿ ಏನೇನ್ ಲಾಸ್ ಇದೆ ಅದಕ್ಕೆ ಒಬೇ ಆಗಿರ್ಬೇಕು. ಪೇಯಿಂಗ್ ಟ್ಯಾಕ್ಸಸ್, ಹಿ ಶುಡ್ ಪೇ ದ ಟ್ಯಾಕ್ಸಸ್. ರೆಸ್ಪೆಕ್ಟಿಂಗ್ ನ್ಯಾಷನಲ್ ಸಿಂಬಲ್ಸ್ ಅಂಡ್ ಅಪ್ಹೋಲ್ಡಿಂಗ್ ಯೂನಿಟಿ ಅಂಡ್ ಸಾವರ್ನಿಟಿ. ನ್ಯಾಷನಲ್ ಸಿಂಬಲ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು, ಯೂನಿಟಿ ಅಂಡ್ ಸಾವರ್ನಿಟಿ ಅಪ್ಹೋಲ್ಡ್ ಮಾಡಬೇಕು. ಓಕೆ, ಸಿಟಿಸನ್ಶಿಪ್ ಇನ್ ಇಂಡಿಯಾ ರೆಪ್ರೆಸೆಂಟ್ಸ್ ದ ಲೀಗಲ್ ಬಾಂಡ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ದ ಇಂಡಿಯನ್ ಸ್ಟೇಟ್. ಓಕೆ, ಲೀಗಲ್ ಬಾಂಡ್ ಆಗಿ ವರ್ಕ್ ಮಾಡುತ್ತೆ. ಎಂಫಸೈಸಿಂಗ್ ದೇರ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಕಾಂಟ್ರಿಬ್ಯೂಟರ್ಸ್ ಟು ನ್ಯಾಷನಲ್ ಪ್ರೋಗ್ರೆಸ್ಗೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಎಂಫಸೈಸ್ ಮಾಡುತ್ತೆ. ಓಕೆ, ಇಷ್ಟು ಸಿಟಿಸನ್ಶಿಪ್ ಆಗಿತ್ತು.